ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣು ಮಗಳ ಹೆಸರು ದಕ್ಷಿಣಾ ಹೆಗಡೆ ಅಂತ. ಚೆನ್ನಾಗಿದ್ದಾರಾ, ಲಕ್ಷಣವಾಗಿದ್ದಾರಾ ನೋಡ್ಕೊಳ್ಳಿ, ಮತ್ತು ನಿಮಗೆ ಈಕೆ ಮ್ಯಾಚ್ ಆಗ್ತಾಳ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗಿದ್ದರೆ ಮುಂದುವರೆದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೆಸರು ದಕ್ಷಿತಾ ಹೆಗಡೆ, ವಯಸ್ಸು 28 ವರ್ಷ, ಹೋಮ್ ಸ್ಟೇ ನಿರ್ವಹಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋಮ್ ಸ್ಟೇ ಅಂದರೆ ಇವಾಗ ನಾವು ಎಲ್ಲಾದರೂ ಬೋರ್ ಆದಾಗ ದಾಂಡೇಲಿ ಅಂತ ಟ್ರಿಪ್ ಹೋದಾಗ ಅಲ್ಲಿ ಸ್ಟೇ ಮಾಡ್ತೀವಿ. ಸೊ ಆವಾಗ ಅಲ್ಲಿ ನಮ್ಮ ಕಚೇರಿನಲ್ಲಿ ನಿಮ್ಮ ವೆರಿಫಿಕೇಷನ್ ಡೀಟೇಲ್ಸ್ಗಳನ್ನು ಮಾಡ್ತಾರೆ. ಆ ಒಂದು ಕೆಲಸನೇ ಈಕೆ ಮಾಡ್ತಕ್ಕಂಥದ್ದು. ತಿಂಗಳಿಗೆ 18,000ದಿಂದ 20,000ವರೆಗೂ ಸಂಬಳ ಸಿಗ್ತಾ ಇದೆ ಅಂತ ಹೇಳಿರೋದು. ಹಳ್ಳಿ ಬಂಡಿಕಟ್ಟೆ, ಊರು ಹೊನ್ನಾವರ, ಊರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಹೈಟು 5.6 ಅಡಿ ಹೈಟ್ ಇದ್ದಾರೆ ಈಕೆ, ಮತ್ತು ಬಣ್ಣ ಬಿಳಿಯ ಬಣ್ಣದ ಮೈಕಟ್ಟು ಹೊಂದಿರೋದು ಈ ಒಂದು ದಕ್ಷಿತಾ ಹೆಗಡೆ. ವೈಟ್ ಆಗಿದ್ದಾರೆ ತಾನೇ, ಸಾರಿಯಲ್ಲಿ ಈ ರೀತಿ ಕಾಣಿಸುತ್ತೆ ಈ ಒಂದು ಹುಡುಗಿ. ರಾಶಿ ನೋಡಿ, ನಕ್ಷತ್ರ ನೋಡಿ, ರಾಶಿ ಕರ್ಕಾಟಕ, ನಕ್ಷತ್ರ ಪುನರ್ವಸು ಅಂತ. ಯಾವುದೇ ಒಂದು ಚೂರು ಕೂಡ ತೊಂದರೆ ಇಲ್ಲದಂತಹ ರಾಶಿ ನಕ್ಷತ್ರ, ಸುಭದ್ರವಾಗಿರ್ತಕ್ಕಂಥದ್ದು ಈಕೆ ಹತ್ರ. ಸೊ ಹೋಮ್ ಸ್ಟೇನಲ್ಲಿ ನಿರ್ವಹಣಾಧಿಕಾರಿ ಅಂತ ಹೇಳಿದ್ನಲ್ವಾ, ಆ ರೀತಿ ಕ್ಯಾರೆಕ್ಟರ್. ಇನ್ನು ಈಕೆ ಸ್ವಭಾವ ಯಾವ ರೀತಿ ಇದೆ, ಯಾಕಂದರೆ ಕ್ಯಾರೆಕ್ಟರ್ ಮೇನ್ ಬೇಕಾಗಿರ್ತಕ್ಕಂಥದ್ದಲ್ವಾ. ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದರೆ ಒಳ್ಳೆಯ ಸುಗುಣ ಹೆಣ್ಣು ಮಗಳು, ಜನರೊಂದಿಗೆ ಬೆರೆತುಕೊಂಡು ಹೋಗುವಂಥ ಒಂದು ಗುಣ ಇದೆ, ಮತ್ತು ಸ್ವಭಾವ ಕೂಡ ಅಷ್ಟೇ ಚೆಂದವಾಗಿದೆ. ಬಂದಿರತಕ್ಕಂಥ ಅತಿಥಿಗಳಿಗೆ, ಬಂದಿರತಕ್ಕಂಥ ಜನರೊಂದಿಗೆ ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಬಾರ್ದು, ಸಿಚುವೇಶನ್ಗೆ ಸಂಬಂಧಿಸಿದಂತೆ ಪರಿಸ್ಥಿತಿಗಳನ್ನು ಅಳವಡಿಸಿಕೊಂಡು ಏನೆಲ್ಲ ಹೇಳಬೇಕು ಅನ್ನೋದನ್ನು ಕಲಿತುಕೊಂಡಿರ್ತಕ್ಕಂಥ ಹೆಣ್ಣು ಮಗಳಾಗಿರೋದು ಈ ಒಂದು ದಕ್ಷಿತಾ ಹೆಗಡೆ ಅವರು. ಇನ್ನು ಕುಟುಂಬದ ಮಾಹಿತಿ ಅಂದರೆ, ತಂದೆಯವರು ಪ್ರಸ್ತುತ ಇವರಿಗೆ ಇಲ್ಲ, ತಾಯಿಯವರು ಹೋಮ್ ಸ್ಟೇ, ಮತ್ತು ತಂಗಿಯವರು ಕಾಲೇಜು, ಮತ್ತು ಪ್ರಸ್ತುತ ಟೂರಿಸಂ ಕುಟುಂಬ ಆಗಿರೋದು ಇವ್ರದ್ದು. ಸೊ ಯಾವಾಗ ಅವರ ತಂದೆಯವರು ಆ ಒಂದು ಫೀಲ್ಡ್ನಿಂದ ಬಂದರೂ ಈಕೆನೂ ಕೂಡ ಅದೇ ಫೀಲ್ಡಿಗೆ ಹೋಗಿದ್ದಾರೆ. ಬಟ್ ಈಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಬೇಕಾಗಿರ್ತಕ್ಕಂಥ ಹುಡುಗ ಸಿಂಪಲ್ ಡೀಸೆಂಟ್ ಪಾರ್ಟ್ನರ್ಸ್ ಆಗಿರಬೇಕು. ಸಿಂಪಲ್ ಡೀಸೆಂಟ್ ಅಂತಂದರೆ ನೋಡೋದಕ್ಕೆ ಸಿಂಪಲ್ ಆಗಿದ್ದರೂ ಏನು ಡೀಸೆಂಟ್ ಹುಡುಗ, ಯಾರೊಂದಿಗೂ ಜಗಳಕ್ಕೆ ಹೋಗಲ್ಲ, ಯಾರೊಂದಿಗೂ ಜಾಸ್ತಿ ಮಾತಾಡಲ್ಲ, ಯಾರೊಂದಿಗೂ ಬೆರೆತುಕೊಳ್ಳಲ್ಲ, ಅಷ್ಟೊಂದು ಡೀಸೆಂಟ್ ಆಗಿರ್ತಕ್ಕಂಥ ಹುಡುಗ ಅಲ್ವಾ ಅಂತಂದ್ಬಿಟ್ಟು ನಿಮಗೆ ಜನ ಮಾತಾಡಬೇಕು, ಅಂಥ ಹುಡುಗ ಆಗಿರಬೇಕಂತೆ. ಆ್ಯಂಡ್ ನೀವು ಮತ್ತು ನಿಮ್ಮ ಕುಟುಂಬ ಸರಳವಾಗಿ ಮತ್ತು ಮುಗ್ಧವಾಗಿ ಚೆಂದವಾಗಿರಬೇಕು. ಸರಳವಾಗಿ ಅಂದರೆ ತುಂಬ ಸಂಕ್ಷಿಪ್ತವಾಗಿ, ಎಂಥ ಕುಟುಂಬ ರೀ, ಎಷ್ಟೊಂದು ಸಾಫ್ಟ್ ಇದೆ ರೀ, ಈ ರೀತಿಯಲ್ಲಿ ಇರ್ತಕ್ಕಂಥ ಕುಟುಂಬ ಆಗಿದ್ದು, ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೂ ಲಿಮಿಟಲ್ಲಿ ಇರಬೇಕು, ಹಣವನ್ನು ಯೋಚಿಸಿ ಖರ್ಚು ಮಾಡುವನಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿ, ದುಡ್ಡು ಇವಾಗ ಇದೆ ಅಂತಂದರೆ ಎಲ್ಲನೂ ಕೂಡ ಖರ್ಚು ಮಾಡಿಕೊಂಡು ಒಂದಿನ 10 ರೂಪಾಯಿ 100 ರೂಪಾಯಿಗೆ ಅಲಿಬೇಕಾಗಿರ್ತಕ್ಕಂಥ ಸಿಚುವೇಶನ್ ಬಂದೇ ಬರುತ್ತೆ. ಅದಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದಿಸಿ ಅದನ್ನು ಮಿತವಾಗಿ ಬಳಸುವಂತಹ ಹುಡುಗ ಆಗಿದ್ದು, ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೂ ಕೂಡ ಲಿಮಿಟಲ್ಲಿ ಇರಬೇಕು. ಕುಡಿತೀರಾ, ಲಿಮಿಟಲ್ಲಿ ಕುಡೀರಿ, ಸೇರ್ತೀರಾ, ಲಿಮಿಟಲ್ಲಿ ಸೇರಿ. ಯಾಕಂದರೆ ನಿಮಗೆ ನಂಬಿಕೊಂಡು ನಾನು ಬರ್ತೀನಿ, ನನ್ನ ಮಕ್ಕಳು ಬರುತ್ತೆ, ನನ್ನ ಕುಟುಂಬ ಇರುತ್ತೆ, ಹಾಗಾಗಿ ಅಂತ ಹೇಳ್ತಾ ಇದ್ದಾರೆ. ಒಂದು ಬೇಸಿಕ್ ನೀಡ್ ಜಾಬ್ ಇರಬೇಕು ಸ್ನೇಹಿತರೆ. ಸಣ್ಣದಾಗಿರ್ತಕ್ಕಂಥ ಜೀವನ ನಡೆಸೋದಕ್ಕೆ ಒಂದು ಜಾಬ್ ಇರಲೇಬೇಕು ಅಂತ ಹೇಳಿರೋದು. ಜನರ ಜೊತೆಗೆ ಒಳ್ಳೆಯ ಸಂಬಂಧ ಮತ್ತು ಎಕ್ಸ್ಟ್ರಾ ಪಾರ್ಟ್ನರ್ಗಳಿಗೆ ರೆಸ್ಪೆಕ್ಟ್ ಕೊಡುವನಾಗಿರಬೇಕು ಅಂತ ಹೇಳಿದ್ದಾರೆ. ಇಫ್ ಯು ಮೋರ್ ಇನ್ಫಾರ್ಮೇಷನ್ ಫಾರ್ ದಿಸ್ ಗರ್ಲ್ ಕೈಂಡ್ಲಿ DM ಫಾರ್ ಜಿಮೇಲ್ ID ಅಂತ ಹೇಳಿದ್ದಾರೆ. ಅಂದರೆ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಜಿಮೇಲ್ IDಗೆ ಈಕೆಯ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಮೆಸೇಜ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಒಂದು ಹೆಗಡೆ ಅಂತಕ್ಕಂಥ ಹುಡುಗಿನ ಮದುವೆ ಆಗುವಂಥ ಹುಡುಗನಿಗೆ ಪ್ರಸ್ತುತ ಹೀರೋ ಆಗುವಂತಹ ಚಾನ್ಸಸ್ ತುಂಬ ಅಂದರೆ ತುಂಬ ಹೆಚ್ಚಿದೆ. ಯಾಕಂದರೆ ಅವನು ಜೀರೋ ಆಗಿದ್ದರೂ ಕೂಡ ಅವರು ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಆ ಒಂದು ರೂಲ್ಸ್ಗಳಿಗೆ ಸಂಬಂಧಿಸಿದಂತೆ ಫಾಲೋ ಮಾಡ್ಕೊಂಡು ಹೋದ್ನ ಅವನು, ಆವಾಗ ಅವನಿಗೆ ಎಲ್ಲಿಲ್ಲದಾಗಿರ್ತಕ್ಕಂಥ ನಂಬಿಕೆ ಮತ್ತು ಇನ್ನಿಲ್ಲದ ಇರತಕ್ಕಂಥ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಒಳ್ಳೆಯ ಕ್ಯಾರೆಕ್ಟರ್ ಇದ್ದರೆ ಆಕೆಯ ಕಡೆಯಿಂದ ಈ ಒಂದು ಕಾರು ಜೊತೆಗೆ ಒಳ್ಳೆಯ ಪ್ರೀತಿ ಮತ್ತು ಒಳ್ಳೆಯ ಕಾಳಜಿಯನ್ನು ಹೊಂದಿರತಕ್ಕಂಥ ಒಬ್ಬ ಒಳ್ಳೆಯ ಹುಡುಗ ಸಿಕ್ಕರೆ ಆಕೆಯೂ ಕೂಡ ಅದೇ ರೀತಿ ಪ್ರೀತಿ ಕಾಳಜಿ ತೋರಿಸುವಂಥ ಹುಡುಗಿಯಾಗಿರ್ತಾಳೆ ಸ್ನೇಹಿತರೆ. ನೀವೇನಾದರೂ ಜಗಳ, ಕೋಪ, ಸಿಟ್ಟು, ಮನಸ್ತಾಪ ಇದೆಲ್ಲನೂ ಕೂಡ ಒಳಗೊಂಡಿರ್ತಕ್ಕಂಥ ಹುಡುಗ ಆಗಿದ್ದರೆ ಆಕೆ ಕೂಡ ಅದೇ ರೀತಿ ಒಳಗೊಂಡಿರ್ತಾಳೆ. ಸೊ ಹೆಂಗಿದೆ ಅಂತ, ಇವಾಗ ಕನ್ನಡಿಲಿ ನಾವು ನಮ್ಮ ಮುಖ ನೋಡಿಕೊಂಡು ಹೆಂಗೆ ಕಾಣಿಸ್ತೀವೋ ಅದು ನಮಗೆ ಅದೇ ರೀತಿ ಕಾಣಿಸುತ್ತಲ್ವ, ಹಾಗೇನೆ ನೋಡಿ, ನೀವು ಆಕೆ ಮುಂದೆ ಹೆಂಗಿರ್ತೀರೋ ಆಕೆನೂ ಕೂಡ ನಿಮ್ಮ ಮುಂದೆ ಹಾಗೆ ಇರ್ತಾಳೆ ಅನ್ನೋದು ಈ ಒಂದು ಅವರು ಕಳಿಸಿರ್ತಕ್ಕಂಥ ಡೀಟೇಲ್ಸ್ನ ಪ್ರಕಾರ ಆಗಿದೆ.
ಮತ್ತು ಈ ಒಂದು ಕಾರು ಕೊಡೋ ಉದ್ದೇಶ ಏನಂದರೆ ಸ್ವಲ್ಪ ಕೇರ್ ಜಾಸ್ತಿ ಆಗಲಿ ಅಂತ ಕೊಟ್ಟಿದ್ದಾರೆ. ವೈಟ್ ಕಲರ್ ಸ್ಪೋರ್ಟ್ಸ್ ಕಾರು. ಇಂಜಿನ್ 2999 ಸಿ ಸಿ ಇಂಜಿನ್. ಟಾಪ್ ಸ್ಪೀಡ್ ಬಂದರೆ 250 ಕಿಲೋಮೀಟರ್ನ ಟಾಪ್ ಸ್ಪೀಡು ಮತ್ತು ಮೈಲೇಜಿಂಗ್ ಬಂದರೆ 10ರಿಂದ 12 ಕಿಲೋಮೀಟರ್ನ ಮೈಲೇಜಿಂಗ್ ಇದೆ. ಒಳಗಡೆ 5 ಸೀಟು ಮತ್ತು ಲಕ್ಸುರಿ ಸಿಡನ್ ಆಗಿರ್ತಕ್ಕಂಥ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಗಾಡಿ. ರಿವ್ಯೂ ಬಂದರೆ ಟಾಪ್ ಲಕ್ಸುರಿ ಅಡ್ವಾನ್ಸ್ಡ್ ಟೀಚ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಕ್ಲಾಸ್ ಕಂಫರ್ಟ್ ಆಗಿರ್ತಕ್ಕಂಥದ್ದು ಆಗಿರೋದು. ನೋಡ್ತಾ ಇದ್ದೀರಾ, ಒಳ್ಳೆಯ ಒಂದು ವೈಟ್ ಕಲರ್ ಕಾರ್, ನೋಡೋದಕ್ಕೆ ಸ್ಮೂತ್ ಜರ್ನಿ ಮತ್ತು ಒಳ್ಳೆಯ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ಕಾರು ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಆಕೆ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ಆಕೆ ಹತ್ರ ಕಳಿಸ್ಬೋದು. ಸೊ ನೋಡಿ ಹಿಂಗೆ ಕಾಣಿಸುತ್ತೆ. ಸೊ ಆಫ್ ಒನ್ ಟೈಮ್ ಆ್ಯಂಡ್ ಆಫ್ ಟು ಆಗಿರ್ತಕ್ಕಂಥ ಟಾಪ್ ಮಾಡೆಲ್ ವಿತ್ ಡಿಸೈನ್ ಮಾಡರ್ನ್ ಲುಕ್ ಚೆನ್ನಾಗಿದೆ ಅಂತ ನನಗೂ ಕೂಡ ಅನಿಸುತ್ತೆ. ಬಟ್ ಕಂಡೀಷನ್ ನಂಬರ್ 1, ನೀವೇನಾದರೂ ಸ್ಮೋಕಿಂಗ್ ಮಾಡಬೇಕು ಅಂತಂದರೆ ವಾರಕ್ಕೆ ಮಾತ್ರ ಒಂದು ಸಿಗರೇಟ್ ಇರಬೇಕು. ಡ್ರಿಂಕ್ ಮಾಡಬೇಕು ಅಂದರೆ ಒಂದು 15 ದಿನಕ್ಕೆ ಒಂದು ಸಲ ಮಾತ್ರ ಡ್ರಿಂಕ್ಸ್ ಮಾಡಬೇಕು. ಅಥವಾ ಬಿಯರ್ ಕುಡಿತೀನಿ ಅಂತಂದರೆ ಮಾತ್ರ ವಾರಕ್ಕೆ ಒಂದು ಸಲ ಬಿಯರ್ ಕುಡೀರಿ, ಪರವಾಗಿಲ್ಲ ಅಂತ ಹೇಳಿರೋದು. ಬೇರೆ ಡ್ರಿಂಕ್ಸ್ ಅಂದರೆ ಸ್ಟ್ರಾಂಗ್ ಡ್ರಿಂಕ್ಸ್ ಅಂದರೆ 15 ದಿನಕ್ಕೆ ಒಂದು ಕಂಪಲ್ಸರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು ವಿಚಾರ ಅವ್ರು ಹೇಳಿರೋದು ನೋಡಿ. ಯಾಕಂದರೆ ಮದುವೆ ಆಗ್ತಾರೆ ಸ್ವಾಮಿ, ನಿಮ್ಮ ಜೊತೆ ಅವರು ಫ್ರೆಂಡ್ಶಿಪ್ ಮಾಡಲ್ಲ, ಕೊನೆವರೆಗೂ ನೂರಾರು ಕಾಲ ಇರುತ್ತೆ. ಯಾವುದಾದ್ರೂ ಒಂದು ಕೊಚ್ಚೆನಲ್ಲಿ ಕಲ್ಲು ಹಾಕಿ ದಾಟಿಬಿಟ್ಟು ಹೋಗುವಂಥ ಸಂಬಂಧ ಅಲ್ಲ ಇದ್ದು, 100 ವರ್ಷಗಳ ಕಾಲ ಗಟ್ಟಿಯಾಗಿ ಒಬ್ಬರನ್ನೊಬ್ಬರು ನಂಬಿಕೊಂಡು ಬರ್ತಕ್ಕಂತಹ ಒಂದು ಸಂಬಂಧ ಆಗಿರುತ್ತೆ. ಇದು ಸ್ನೇಹಿತರೆ ಇವತ್ತಿನ ಹೊಸ ವಿಚಾರ ಆಗಿತ್ತು ಪ್ರೊಫೈಲ್ನದು. ಸೊ ಇದೇ ರೀತಿ ಹೊಸ ಪ್ರೊಫೈಲ್ಗಳು ನಮ್ಮ ಚಾನಲ್ ಸುಮಾರಿದೆ, ಅದೆಲ್ಲನೂ ಕೂಡ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಹುಡುಗಿನ ಮ್ಯಾಚ್ ಮಾಡಿಕೊಂಡು ನಿಮ್ಮ ಬಯೋಡಾಟಾಗಳನ್ನು ಅವ್ರಿಗೆ ಕಳಿಸಿಕೊಡಿ ಅಂತ ಹೇಳ್ತಾ, ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನನ್ನ ಚಾನಲ್ ಚೆಕ್ ಮಾಡಿ ಮತ್ತು ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಮೆಸೇಜ್ ಮಾಡಿ. ನಮಸ್ತೆ, ಬಾಯ್.